हाँ बाबा व्लॉग में मेरी इज्जत काट रही था ಸಿಕ್ಕಿದ್ಯಾ ಅಂತ ಹೇಳಬೇಕು ಇತ್ತು ಗುರು ಒಳಗಡೆಯಿಂದ ಗೂಸ್ ಬಂಪ್ಸ್ ಗೈಸ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಹೊಸ ದಿನ ಹೊಸ ವಿಡಿಯೋ ಗೈಸ್ ಇವತ್ತು ಬೆಳಿಗ್ಗಿಂದ ಸಿಕ್ಕಾಪಟ್ಟೆ ಮಳೆ ಇತ್ತು ಸೊ ತುಂಬ ಬೋರ್ ಆಗ್ತಿತ್ತು ಬೆಳಿಗ್ಗಿಂದ ಆಯಿತಾ ಸೊ ಅದಕ್ಕೆ ನಾನೇನು ವೀಡಿಯೋಸ್ ಮಾಡೋಕ್ಕೂ ಇಲ್ಲ ಎಲ್ಲೋ ಆಚೆ ಹೋಗಿಲ್ಲ ನಾನ್ ಸ್ಟಾಪ್ ಮಳೆ ಬರ್ತಾನೆ ಇದೆ ಬೆಳಿಗ್ಗಿಂದ ಸೊ ಈಗ ಏನು ಮಾಡಿದ್ರು ಅಂದರೆ ಅಪ್ಪ ಒಂದು ಪ್ಲ್ಯಾನ್ ಮಾಡಿದ್ರು ಮೂವಿಗೆ ಹೋಗಿ ಬರೋಣ ಅಂತ ಸೊ ಈಗ ಹೊರಟಿದ್ದೀವಿ ಎಲ್ಲ ಫ್ಯಾಮ್ಲಿ ಎಲ್ಲ ಮೂವಿಗೆ ಕಲ್ಕಿ ಮೂವಿ ನೋಡೋಕ್ಕೆ ಸೊ ನಾನು ಕಲ್ಕಿ ಮೂವಿಯ ರಿವ್ಯೂ ಎಲ್ಲ ಹೇಳ್ತೀನಿ ಬಿ ವಿತ್ ಮೀ ಥ್ಯಾಂಕ್ ಯು ಸೋ ಮಚ್ ಸಮೀರ್ ಕೂಡ ರೆಡಿಯಾಗಿದ್ದಾನೆ ಶೂಸ್ ಹಾಕ್ಕೊತಿದ್ದಾನೆ ಸೊ ಗೈಸ್ ಅಪ್ಪ ಕೂಡ ರೆಡಿ ಆಗಿದ್ದಾರೆ ಏನು ಈ ಥರ ನಿಮಗೆ ಒಂದೇ ಸತಿ ಪ್ಲ್ಯಾನ್ ಮೂವಿ ಹೋಗ್ಬೇಕಂತ ಆಷಾಢಪ್ಪ ಇದು ಆಷಾಢ ಮಾಸ ಹಾಂ ಯಾವತ್ತು ಚೆನ್ನಾಗಿರ್ಬೇಕು. ಹಾಂ ಬೆಳಿಗ್ಗಿಂದ ಬೋರ್ ಆಗ್ತಿತ್ತು, ನಾನು ಅದಕ್ಕೆ ವಿಡಿಯೋನೇ ಮಾಡಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ರಿ ಇವತ್ತಿನ ವಿಡಿಯೋಗೆ, ಧನ್ಯವಾದಗಳು. ಗೈಸ್ ಆಲ್ರೆಡಿ ಬಂದಿದ್ದೀವಿ ನಮ್ಮ ಹಾಸನ SBG ಥಿಯೇಟ್ರಿಗೆ. ನಮಗೆ ಯಾವ ಥಿಯೇಟ್ರಲ್ಲಿ ಯಾವ ಪಿಕ್ಚರ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. 3-4 ಥಿಯೇಟ್ರ್ ಹುಡುಕಿದ್ವಿ ಗುರು, ಯಾವುದಂತಲೇ ಗೊತ್ತಾಗಿಲ್ಲ. ಸೊ ಫೈನಲಿ ಒಂದು ಥಿಯೇಟ್ರಿಗೆ ಬಂದಿದ್ದೀವಿ. SBG ನೋಡ್ಕೊಂಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 10 ನಿಮಿಷ ಲೇಟ್ ಆಗಿದೆ ಸಿನಿಮಾ ಹಾಕೋದಿದ್ದಾರೆ ಇಲ್ಲಿ. ಸಿಕ್ಕಿದ್ಯಾ ಅಂತ ಹೇಳಬೇಕು. ಶಂಬಾಲದಲ್ಲಿ ನಿನಗೋಸ್ಕರ ಎಲ್ಲರೂ ಹುಡುಕ್ತಾ ಇದ್ದಾರೆ. ಹಾಯ್ ರೂಮಿ, ಎಲ್ಲಿಗೆ ಹೋಗಿದೆ? ಇದು ಇಂಟರ್ವಲ್ ಟೈಮು. ಪಿಕ್ಚರ್ ಬಗ್ಗೆ ಹೇಳಬೇಕಂದ್ರೆ ಗುರು, ಪಿಕ್ಚರ್ ಬಗ್ಗೆ ಏನು ಹೇಳಬೇಕಂದ್ರೆ ನಿದ್ದೆ ಫುಲ್ ಆಯಿತಾ. ಇವಾಗ ಜಸ್ಟ್ ಇಂಟರ್ವಲ್ ಆಗಿ ಜಸ್ಟ್ 2 ನಿಮಿಷ ಆಯಿತು. 2 ನಿಮಿಷ ಮುಂಚೆ ಆಯಿತು ಗುರು ಒಳಗಡೆಯಿಂದ ಗೂಸ್ ಬಂಪ್ಸ್ ಆ ಥರ ಇದೆ. ಸೊ ಇಂಟರ್ವಲ್ ಆಮೇಲೆ ಹೇಳ್ತೀನಿ, ಇದು ಇಂಟರ್ವಲ್ ಮಧ್ಯ. ಸೊ ಬಂದಿದ್ದೀವಿ ಸ್ನ್ಯಾಕ್ಸ್ ಒಳಗೆ. ಗೈಸ್ ಟೈಮ್ ಆಗಿದೆ 10:15. ಫಿಲಮ್ಗೆ ಬರೋದು ನಮ್ಮ ಅಪ್ಪರವರು ರಿವ್ಯೂ ಕೊಡ್ತಾರೆ. 3 ಗಂಟೆ ಕೂತ್ಕೊಂಡು ನೋಡಿದ್ದೀರಾ. ಈ ಫಿಲಮಿಂದು ಮೈಂಡಿಗೆ ಬರುತ್ತೆ ಅಂದರೆ ಏನಂದರೆ, ಆಗಿನ ಕಾಲದಲ್ಲಿ ಮಹಾಭಾರತ ಇದೆಯಲ್ಲ, ದೇವ್ರುಗಳು ಸೃಷ್ಟಿ ಮಾಡಿದರು. ರಥ, ಆಯುಧ ಇವೆಲ್ಲ ಸೃಷ್ಟಿ ಮಾಡಿದರು. ಈಗಿನ ಕಾಲದಲ್ಲಿ ಈ ಟೆಕ್ನಾಲಜಿ ಬಳಸ್ಕೊಂಡು ಮಹಾಭಾರತ ಸೃಷ್ಟಿ ಮಾಡಿದ್ದಾರೆ. ಆಗಿನ ಕಾಲದ ಮಹಾಭಾರತ ಈಗಿನ ಕಾಲದ ಮಹಾಭಾರತಕ್ಕೆ ತೋರಿಸಿ ಮೂವಿ ಆದರೂ ಮೂವಿ ನಡೀತಲ್ಲ ಮುಂಚೆ ಇಂಟರ್ವಲ್ ಆಗೋ 2 ನಿಮಿಷ ಮುಂಚೆ ತನಕನೂ ಮೂವಿ ಬೋರಿಂಗು ಅದು ಚೆನ್ನಾಗಿದೆ. ಆಮೇಲೆ ಆ ಇಂಟರ್ವಲ್ ಆಗೋ 1 ನಿಮಿಷ ಹಿಂದ್ಗಡೆ 2 ನಿಮಿಷ ಹಿಂದ್ಗಡೆ ಗೂಸ್ ಬಂಪ್ಸ್ ಬಂತು ನನಗೆ. ನಿಜವಾಗ್ಲೂ ನಾನು ಎಕ್ಸೈಟೆಡ್ ಆಗಿದ್ದೆ ತುಂಬ, ಯಾವಾಗ ಇಂಟರ್ವಲ್ ಮುಗಿಯುತ್ತೆ ಅಂತ. ಇಂಟರ್ವಲ್ ಮುಗೀತು, ಓಕೆ ಚೆನ್ನಾಗಿತ್ತು ಇಂಟರ್ವಲ್ ಆದಮೇಲೂ. ಬಟ್ ತುಂಬ ಕನ್ಫ್ಯೂಷನ್ಸು. ಯು ಹ್ಯಾವ್ ಟು ಸಿ ಪ್ರಾಪರ್ಲಿ. ಫಸ್ಟಿಂದ ನೋಡಬೇಕು, ಸ್ಟಾರ್ಟಿಂಗಿಂದ. ಸೊ ಬನ್ನಿ ಈ ಕಡೆಯಿಂದ ಹೋಗೋಣ. ಸ್ಟಾರ್ಟಿಂಗಿಂದ ಮೂವಿ ನೋಡಬೇಕು ಗುರು. ಚೆನ್ನಾಗಿದೆ ಮೂವಿ, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಐ ವಿಲ್ ರೇಟ್ ದಿಸ್ ಮೂವಿ ಫಾರ್ 10 ಔಟ್ ಆಫ್ 10ಗೆ ಒಂದು 8 ಕೊಡ್ತೀನಿ ಗುರು ಮೂವಿಗೆ. ಓಕೆ, ಆಗಿನ ಕಾಲದಲ್ಲಿ ಅವ್ರಿಗೆ ಚೆನ್ನಾಗಿತ್ತು. ಆದರೂ ನೋಡ್ತಿದ್ರೆ ಒಂಥರ ಪವರ್. 35 ವರ್ಷ ಮುಂಚೆ ನಾವು ಮಹಾಭಾರತ ರಾಮಾಯಣ ನೋಡಿದಾಗ DD1 ಬರೋದು ಇದೇ ಥರನಾ? DD1 ಬರೋದು, ಈ ಥರ ಇಲ್ಲ. ಆಮೇಲೆ ನಾನು ಕೇಳಿರಂಗೆ ಮೇಲ್ಮೇಲೆ ಸುದ್ದಿ, ಈ ಮೂವಿಗೆ ಖರ್ಚು ಮಾಡಿರೋದು 650 ಕೋಟಿ ಅಂತ. ಕಲೆಕ್ಷನ್ ಅಷ್ಟಿನ್ನು ಅರ್ಧನೂ ಆಗಿಲ್ಲ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಐ ಡೋಂಟ್ ನೋ. ಆಗುತ್ತೆ ಒಟ್ಟಿನಲ್ಲಿ ಡ್ಯಾಟ್ ಚೆನ್ನಾಗಿದೆ ಮೂವಿ. ಆ್ಯಕ್ಟಿಂಗ್ ಎಲ್ಲರೂ ಸಕ್ಕತ್ತಾಗಿದೆ. ಎಲ್ಲರೂ ಟೆಕ್ನಾಲಜಿ ನಮ್ಮ ಇಂಡಿಯಾದ ಅವೆಂಜರ್ಸ್ ಅಂದ್ಕೊಳ್ಳಿ ನೀವು. ಓಕೆ, ಸೊ ದಿಸ್ ಈಸ್ ವಾಟ್ ಗೈಸ್. ಆಲ್ರೆಡಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.